ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೇಮಕಾತಿ ಕುರಿತು ಏನೆಲ್ಲ ಬೆಳವಣಿಗೆ ನಡೀತಾ ಇದ್ದಾವೆ ಅದನ್ನ ನಾವು ತಿಳಿಸ್ಕೊಡ್ತೀವಿ. ಇವತ್ತಿನ ಅಪ್ಡೇಟ್ ಏನೋ ನೋಡೋಣ ಬನ್ನಿ. ಇಲ್ಲಿ ನೇಮಕಾತಿ ಕುರಿತು ಸರ್ಕಾರ ಆಸರೆ ತೋರಿಸ್ತಾ ಇದೆ. ಈ ಕಡೆ ಪ್ರತಿಭಟನೆ ಮಾಡಿ ಲಾಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ನಾವು ನೇಮಕಾತಿ ಮಾಡ್ತೀವಿ, ತಿಂಗಳೊಳಗೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು, ನೋಟಿಫಿಕೇಶನ್ ಕೂಡ ಮಾಡ್ತೀವಿ ಅಂತ. ಮತ್ತೆ ನೋಟಿಫಿಕೇಶನ್ ಕೂಡ ಆಗಿಲ್ಲ, ಆಕಾಂಕ್ಷಿಗಳಿಗೆ ಗೊಂದಲ ಕೂಡ ಆಯ್ತು, ಎಲ್ಲ ಕೂಡ ವೇಟ್ ಕೂಡ ಮಾಡ್ತಾ ಇದ್ರು. ಆದ ನಂತರ ಏನಾಗುತ್ತೆ ಅಂದ್ರೆ ಆಕಾಂಕ್ಷಿಗಳು ಪ್ರತಿಭಟನೆ ಆದ ನಂತರ 1 ಮಂತ್ ನೋಟಿಫಿಕೇಶನ್ ಕೂಡ ಮಾಡ್ತೀವಿ ಅಂತ ಅಂದ್ರು. ಇನ್ನು ನೋಟಿಫಿಕೇಶನ್ ಕೂಡ ಮಾಡ್ತಾ ಇಲ್ಲ. ಕೇಳಿದ್ರೆ ಒಳ ಮೀಸಲಾತಿ ಅಂತ ಅಂದ್ರು, ಅದನ್ನ ನಾವು ಮೀಟಿಂಗ್ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಅಂದ್ರು, ಅದನ್ನ ಪೋಸ್ಟ್ಪೋನ್ ಕೂಡ ಮಾಡ್ಕೊಂಡ್ ಬಂದ್ರು. ಈಗ ಮತ್ತೆ ಎಲೆಕ್ಷನ್ ಕೂಡ ಬಂತು, ನಾವು ನೆಕ್ಸ್ಟ್ ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಎಲೆಕ್ಷನ್ ಮುಗಿದು ಇನ್ನು ಕೂಡ ಮೀಟಿಂಗ್ ಮಾಡಿಲ್ಲ. ಇನ್ನ ಅವರು ಆವಾಗ ಮಾಡ್ತೀವಿ ಅಂತ ಹೇಳಿ ಇದ್ ಮಾಡ್ತಾ ಇದಾರೆ. ಹೀಗಾಗಿ ಆಕಾಂಕ್ಷಿಗಳ ಪ್ರತಿಭಟನೆ ಕೂಡ ಮಾಡೋದು ಅರೆಸ್ಟ್ ಕೂಡ ಮಾಡ್ತಾರೆ. ಪ್ಲಸ್ ಒಂದು ಲಕ್ಷಾಂತರ ರೂಪಾಯಿ ಬಾಂಡ್ ಕೂಡ ಕೊಡ್ತಾ ಇದಾರಂತೆ. ಪ್ಲಸ್ 1 ವರ್ಷ ನೋಟಿಸ್ ಕೊಡ್ತಿದ್ದಾರೆ, 1 ವರ್ಷ ಯಾವುದೇ ರೀತಿ ನೀವು ಪ್ರತಿಭಟನೆ ಕೂಡ ಮಾಡಂಗಿಲ್ಲ ಅಂತ. ಅದು ಬಂದ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ, ಅದು ನಡೀತದೆ. ಓಕೆನಾ. ಸರ್ಕಾರ ಇಲ್ಲಿ ಹತ್ತು ಕೆಲಸ ಮಾಡ್ತಾ ಇದೆ. ಇನ್ನ ಸರ್ಕಾರ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಕೇಳಿದ್ರೆ ನಾವು ಶೀಘ್ರದಲ್ಲೇ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಭರವಸೆಗಳು ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಸಚಿವರು ಬೇರೆಯವರು ಸುಳ್ಳು ಭರವಸೆ ಕೊಡ್ತಾ ಇದ್ರು. ಈಗ ಮನೆ ಮುಖ್ಯಮಂತ್ರಿಗಳು ಕೂಡ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ. ಶೀಘ್ರದಲ್ಲೇ ಮಾಡ್ತೀವಿ ಅಂತ. ಯಾವಾಗ ಮಾಡ್ತೀವಿ ಅಂತ ಡೇಟ್ ಕೂಡ ಹೇಳೋದಿಲ್ಲ. ಪ್ರೊಸೆಸ್ ಏನ್ ನಡೀತಿದೆ ಅಂತ ಕೂಡ ಹೇಳೋದಿಲ್ಲ. ಈ ಒಳ ಮೀಸಲಾತಿ ಯಾವಾಗ ತೀರ್ಮಾನ ಕೈಗೊಳ್ತೀವಿ, ಈಗ ಹಳೆ ಮೀಸಲಾತಿ ಅಡಿ ಹೇಗೆ ನೀವು ನೇಮಕಾತಿ ಮಾಡ್ತೀರಾ, ಹೀಗೆ ರೋಸ್ಟರ್ ಕೂಡ ಬರುತ್ತೆ, ಹಳೆ ರೋಸ್ಟರ್ ಇರುತ್ತೆ, ಹೊಸ ರೋಸ್ಟರ್ ಇರುತ್ತೆ, ಕೂಡ ಕ್ಲಾರಿಟಿ ಕೂಡ ಇಲ್ಲ. ಒಟ್ಟಾರೆ ಸರ್ಕಾರ ಬೇಕಾಬಿಟ್ಟಿ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ನಿಮಗೆ GB ಎಲೆಕ್ಷನ್ ಕೂಡ ಇದೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಸ್ ಕೂಡ ಇದೆ, ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಹಿಂಗೆ ಮಾಡ್ಕೊಂತ ಹೋದ್ರೆ ಈ ವರ್ಷ ಮುಗಿಸುವ ಪ್ಲಾನ್ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನ್ನು ವಿಪಕ್ಷಗಳು ಕೂಡ ಕೇಳ್ತಾ ಇದ್ದಾರೆ. ಲೈಕ್ ಮನೆಯ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಕೂಡ ಹೇಳಿದ್ರು ಸರ್ಕಾರಕ್ಕೆ ಅಸಡ್ಡೆ ತೋರಿಸ್ತಿದೆ ಅಂತ. ಕುಮಾರಸ್ವಾಮಿ ಅವರು ಕೂಡ ಪ್ರತಿಭಟನೆ ಮಾಡ್ತಿರೋದನ್ನ ತಿಕ್ತದೆ ಸರ್ಕಾರ, ನಾವು ಬಂದ್ರೆ ಅದನ್ನ ಕೇಸ್ನ ವಾಪಸ್ ಪಡಿತೇವೆ ಅಂತ ಹೇಳಿದ್ದಾರೆ. ರಾಜ್ಯಕ್ಕೆ ಚಟಪಟಿ ಕೂಡ ಮಧ್ಯ ಈ ರೀತಿ ಸರ್ಕಾರ ಕೂಡ ಮಾಡ್ತಾ ಇದೆ. ನೀವೇ ನೋಡಿ, ನೀವು ಓಟ್ ಹಾಕ್ಬೇಕಾದ್ರೆ ನೀವು ನೋಡಿ ಒಳ್ಳೆ ಸರ್ಕಾರನ ಆಯ್ಕೆ ಕೂಡ ಮಾಡಿ. ಎಲ್ಲ ಸರ್ಕಾರದವರು ಇದೇ ರೀತಿ ಕೂಡ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರ ಹಕ್ಕು ನೇಮಕಾತಿ ಬಂದು ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೇ ಒಂದು ನೇಮಕಾತಿ ಕೂಡ ಮಾಡಿಲ್ಲ. ಪ್ಲಸ್ ಈ ರೀತಿ ಅಸಡ್ಡೆ ತೋರಿಸ್ತಾ ಇದೆ. ಇವರಿಗೆ ಒಂಚೂರು ಕಾಳಜಿ ಕೂಡ ಇಲ್ಲ. ಪ್ಲಸ್ ಇವರ ದುಡ್ಡು ಇಲ್ಲ. ಎಲ್ಲ ನಮಗೆ ಗ್ಯಾರಂಟಿಯಲ್ಲಿ ದುಡ್ಡು ಕೂಡ ವಿನಿಯೋಗ ಮಾಡಿರುವ ಸರ್ಕಾರ ಆಗಿರುತ್ತೆ ಇದು. ಥ್ಯಾಂಕ್ ಯು.